ಹಾಯ್ ಎವ್ರಿವನ್. ಇವತ್ತು ಗೂಗಲ್ ಕ್ರೋಮ್ ಒಳಗೆ ಒಂದು 3 ಸೆಟ್ಟಿಂಗ್ಸ್ ತೋರಿಸ್ತೀನಿ. ಅದು ನಿಮ್ಗೆ ಡೈಲಿ ಯೂಸ್ ಮಾಡೋಕೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗ್ತೈತಿ. ಬರ್ರಿ ಅದು ಯಾವ್ದು ಅಂತ ಹೇಳಿ ತೊಗೊಳ್ತಾ. ಇಲ್ಲಿ ಕ್ರೋಮ್ ಕಾಣಿಸ್ತಿದೆ. ಈ ಕ್ರೋಮ್ ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 3 ಆಪ್ಷನ್ಸಿಗೆ ಹೋಗ್ಬೇಕು. 3 ಆಪ್ಷನ್ಸಲ್ಲಿ ಇಲ್ಲಿ ನಿಮಗೆ ಪ್ರಾಪರ್ಟೀಸ್ ಅಂತೇಳಿ ಕಾಣಿಸುತ್ತದೆ. ಪ್ರಾಪರ್ಟೀಸ್ ಒಳಗೆ ಇಲ್ಲಿ ಶಾರ್ಟ್ಕಟ್ ಕೀ ಅಂತೇಳಿ ಬರ್ತೈತಿ. ಈ ಶಾರ್ಟ್ಕಟ್ ಕೀ ಕ್ಲಿಕ್ ಮಾಡಿ ನೀವು ಇದಕ್ಕೆ ಕ್ರೋಮ್ ಓಪನ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಶಾರ್ಟ್ಕಟ್ ಕೀ ಯೂಸ್ ಮಾಡ್ಬೋದು. ಯಾವುದಂದರೆ ಕಂಟ್ರೋಲ್ ಆಲ್ಟ್ ಸಿ ಅಂತೇಳಿ ಮಾಡ್ಬೋದು. ಕಂಟ್ರೋಲ್ ಆಲ್ಟ್ ಸಿ ಅನ್ನೋದು ಕ್ರೋಮ್ ಓಪನ್ ಮಾಡಲಿಕ್ಕೆ ಒಂದು ಶಾರ್ಟ್ಕಟ್ ಕೀ. ದೆನ್ ಇದನ್ನು ಅಪ್ಲೈ ಮಾಡಿ ದೆನ್ ಕಂಟಿನ್ಯೂ. ಓಕೆ, ಇವಾಗ ನೋಡ್ಬೋದು ಕಂಟ್ರೋಲ್ ಆಲ್ಟ್ ಸಿ ಪ್ರೆಸ್ ಮಾಡಿದ ಕೂಡಲೇ ನಮ್ದಿಲ್ಲಿ ಕ್ರೋಮ್ ಓಪನ್ ಆಗುತ್ತೆ. ಹೌದಾ? ಈ ಥರ ಕ್ರೋಮ್ ನಮ್ದಿಲ್ಲಿ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಇದೇ ಕ್ರೋಮ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಟಾರ್ಗೆಟ್ ಅನ್ನೋದು ಒಂದು ಆಪ್ಷನ್ ಸಿಗುತ್ತೆ. ಈ ಟಾರ್ಗೆಟಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಇವಾಗ ಡೈಲಿ ಏನು ಯೂಸ್ ಮಾಡ್ತಾ ಇರ್ತೀವಲ್ಲ ಕ್ರೋಮ್, ಅದರಲ್ಲಿ ನೀವೇನಾದರೂ ಮೇಲ್ ಆಗು ಇನ್ನೊಂದು ವೆಬ್ಸೈಟ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಅದನ್ನು ಓಪನ್ ಮಾಡಲಿಕ್ಕೆ ಇಲ್ಲಿ ಈಸಿ ಆಗುತ್ತೆ. ಸೊ ಯಾವ ಥರ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಇವಾಗ ಕ್ರೋಮ್ ಓಪನ್ ಮಾಡ್ತೀರಾ. ಓಕೆ, ಇಲ್ಲಿ ಒಂದು ಇಮೇಲ್ ಐ ಡಿ ಓಪನ್ ಮಾಡ್ಕೊತೀರಾ. ಓಕೆ, ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಜಿಮೇಲ್ ಅಂತ ಕಾಣಿಸುತ್ತೆ ಅಥವಾ ಇಲ್ಲಿ ನಿಮಗೆ ಜಿಮೇಲ್ ಅಂತ ಕಾಣಿಸುತ್ತೆ. ಇದನ್ನು ನೀವು ಓಪನ್ ಮಾಡ್ತೀರಾ, ಇಲ್ಲಿ ಜಿಮೇಲ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಟ್ಯಾಬ್ ಬರುತ್ತೆ. ಇಲ್ಲಿ ನಿಮ್ದೇನಾದರೂ ಬೇರೆ ವೆಬ್ಸೈಟ್ ಇದ್ದರೆ ನೀವು ಇಲ್ಲಿ ಓಪನ್ ಮಾಡ್ಕೋಬೋದು. ಬೈ ಇನ್ ಕೇಸ್ ಅಂತಂತಂದರೆ ಇಲ್ಲಿ ನಾನು ಅಡೋಬ್ ಎಕ್ಸ್ಪ್ರೆಸ್ ಅಂತೇಳಿ ಒಂದು ವೆಬ್ಸೈಟ್ ಇದೆ. ಸೊ ಇದನ್ನು ನಾನು ಇಲ್ಲಿ ಓಪನ್ ಮಾಡ್ತೀನಿ. ಸೊ ಇದು ಡೈಲಿ ಯೂಸ್ ಮಾಡುವಂಥ 2 ವೆಬ್ಸೈಟ್. ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿಂದ ಓಕೆ ಸರ್ಚ್ ಬಾರಿಂತ್ರ ನಾನು ಇದನ್ನು ಲಿಂಕ್ ಓಪನ್ ಮಾಡಿಕೊಂಡು ಕಾಪಿ ಮಾಡ್ಕೊತೀನಿ ಲಿಂಕ್. ದೆನ್ ಇಲ್ಲಿ ಕ್ರೋಮಲ್ಲಿ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸಿಗೆ ಹೋಗಿ ಇಲ್ಲಿ ಲಾಸ್ಟಿಗೆ ಓಕೆ ಡಬಲ್ ಇನ್ವರ್ಟೆಡ್ ಕಾಮ ಕಾಣಿಸ್ತಾ ಇದೆ. ಇಲ್ಲಿ ಹೋಗಿ ಸ್ಪೇಸ್ ಕೊಟ್ಟು ಸೇಮ್ ಡಬಲ್ ಇನ್ವರ್ಟೆಡ್ ಕಾಮ ಹಾಕಿ ಪೇಸ್ಟ್ ಮಾಡಿ ಲಿಂಕನ್ನು. ಸೊ ಕ್ಲೋಸ್ ಇನ್ವರ್ಟೆಡ್ ಕಾಮ ಕೊಟ್ಟು ದೆನ್ ಮತ್ತೊಮ್ಮೆ ನೀವು ಇಲ್ಲಿ ಏನು ಮಾಡ್ತೀರಾ ಅಂತಂದರೆ ಸೊ ಸೆಕೆಂಡ್ ವೆಬ್ಸೈಟ್ ಏನಿದೆ ಅಲ್ಲ ಇದು ವೆಬ್ಸೈಟ್, ಇಲ್ಲಿ ನೀವು ಇಲ್ಲಿ ಬಂದುಬಿಟ್ಟು ಇಲ್ಲಿ ಮತ್ತೆ ಈ ಲಿಂಕನ್ನು ಕಾಪಿ ಮಾಡಿ ದೆನ್ ಇಲ್ಲಿ ಇದೇ ಕ್ರೋಮ್ ಪ್ರಾಪರ್ಟೀಸ್ಗೆ ಹೋದಾಗ ಇಲ್ಲಿ ಸೇಮ್ ನೀವು ಏನು ಮಾಡ್ತೀರಾ ಸ್ಪೇಸ್ ಕೊಟ್ಟು ಡಬಲ್ ಇನ್ವರ್ಟೆಡ್ ಕಾಮ ಸ್ಪೇಸ್ ಕ್ಲೋಸ್ ಇನ್ವರ್ಟೆಡ್ ಕಾಮ ಕೊಟ್ಟು ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಟ್ಟು ಕಂಟಿನ್ಯೂ ಅಂತ ಕೊಟ್ಟು ದೆನ್ ಓಕೆ ಪ್ರೆಸ್ ಮಾಡಿ. ಇವಾಗ ನಾವು ಏನು ಮಾಡಿದ್ವಿ ಅಂತಂದರೆ ಇಲ್ಲಿ ನಾನು ಈ ಕ್ರೋಮ್ ಏನಿದೆಯಲ್ಲ ಇದನ್ನ ಕ್ಲೋಸ್ ಮಾಡ್ತೀನಿ. ಓಕೆ, ಈ ಕ್ರೋಮ್ ಏನಿದೆ ಕ್ಲೋಸ್ ಆಗಿದೆ. ಇಲ್ಲಿ ನಾನು ಇವಾಗ ಆಗಲೇ ಏನು ಕೊಟ್ಟಿದ್ದೆಲ್ಲ ಶಾರ್ಟ್ಕಟ್ಗೆ ಕಂಟ್ರೋಲ್ ಆಲ್ಟ್ ಸಿ ಅಂತೇಳಿ ಪ್ರೆಸ್ ಮಾಡಿದಾಗ ಇಲ್ಲಿ ನಿಮಗೆ ಕ್ರೋಮು ಓಪನ್ ಆಗುತ್ತೆ. ದೆನ್ ನಿಮಗೆ 2 ವೆಬ್ಸೈಟ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ಈ ಥರ ನೀವು ಬರೀ 2 ವೆಬ್ಸೈಟ್ ಅಷ್ಟೇ ಮಾಡಲಿಕ್ಕೆ ಚಾನ್ಸ್ ಇರೋದು. ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಇವಾಗ ಗೂಗಲ್ ಅಂತ ಏನು ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಗೂಗಲ್ ಬದಲಿ ನಿಮಗೆ ನಿಮ್ಮ ನೇಮ್ ಅಥವಾ ಇಲ್ಲಿ ನಿಮ್ಮದು ಕಂಪ್ನಿ ನೇಮ್ ಬರಬೇಕು ಅಂತಂದರೆ ಇಲ್ಲಿ ನಾವು ಒಂದು ವೆಬ್ಸೈಟಿಗೆ ಹೋಗ್ತೀವಿ. ಆ ವೆಬ್ಸೈಟ್ ನೇಮ್ ಏನಂತಂದರೆ ಮೈ ಡೂಡಲ್ ಅಂತಂದೇಳಿ. ಓಕೆ, ಮೈ ಡೂಡಲಲ್ಲಿ ಇದೇನು ಲಿಂಕ್ ಬರುತ್ತಲ್ಲ ಫಸ್ಟ್ ಇದನ್ನು ಕ್ಲಿಕ್ ಮಾಡ್ಕೋಬೇಕು. ದೆನ್ ಇಲ್ಲಿ ಆ್ಯಡ್ ಟು ಕ್ರೋಮ್ ಅಂತ ಬರುತ್ತೆ, ಆ್ಯಡ್ ಟು ಕ್ರೋಮ್ ಅಂತ ಕೊಡಬೇಕು. ಇದೊಂದು ಎಕ್ಸ್ಟೆನ್ಷನ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ಆ್ಯಡ್ ಎಕ್ಸ್ಟೆನ್ಷನ್ ಅಂತ ಕೊಡಬೇಕಾಗುತ್ತೆ. ಇವಾಗ ಇದು ಎಕ್ಸ್ಟೆನ್ಷನ್ ಆ್ಯಡ್ ಆಗಿದೆ. ಈ ಎಕ್ಸ್ಟೆನ್ಷನ್ ಎಲ್ಲಿ ಬಂದಿರುತ್ತೆ ಅಂತಂದರೆ ಇಲ್ಲಿ ನಿಮಗೆ ಒಂದು ಐಕಾನ್ ಕಾಣಿಸ್ತಾ ಇದೆಯಲ್ಲ ಪಜಲದ್ದು, ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಎಕ್ಸ್ಟೆನ್ಷನ್ ಅಂತ ತೋರಿಸುತ್ತೆ. ಇಲ್ಲಿ ಮೈ ಡೂಡಲ್ ಅಂತ ಒಂದು ಎಕ್ಸ್ಟೆನ್ಷನ್ ಆ್ಯಡ್ ಆಗಿರುತ್ತೆ, ಇದನ್ನು ಕ್ಲಿಕ್ ಮಾಡಬೇಕು. ದೆನ್ ಇಲ್ಲಿ ಮೈ ಡೂಡಲ್ ಅಂತಂದು ಏನಿರಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದನ್ನು ರಿಮೂವ್ ಮಾಡಿ ಇವಾಗ ನಾನು ಇಲ್ಲಿ ಏನು ಮಾಡ್ತೇನೆ ಅಂದರೆ ಮಿಸ್ಟರ್ ಸಾಗರ್ ಅಂತೇಳಿ ಹಾಕ್ತೀನಿ. ಓಕೆ, ದೆನ್ ಇದನ್ನು ಸೈಜ್ ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು, ಝೂಮ್ ಇನ್ ಝೂಮ್ ಔಟ್. ಓಕೆ, ಆ್ಯಂಡ್ ಅಪ್ ಆ್ಯಂಡ್ ಡೌನ್ ಅಂತ ಬರುತ್ತೆ, ಅದನ್ನು ನೀವು ಇಲ್ಲಿ ಪಿಕ್ಸೆಲ್ ಮೇಲೆ ಸೆಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಪ್ರಿವ್ಯೂ ಕಾಣಿಸುತ್ತೆ. ಓಕೆ, ಶೋ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಮಿಸ್ಟರ್ ಸಾಗರ್ ಅನ್ನೋದು ನಿಮಗಿಲ್ಲಿ ಗೂಗಲ್ ಎಲ್ಲಿ ಏನು ಪೊಸಿಷನ್ ಇದೆಯಲ್ಲ ಅಲ್ಲೇ ಬರುತ್ತೆ. ಓಕೆ, ಅದನ್ನು ನೀವು ಇಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಓಕೆ, ಇಲ್ಲಿ ನೋಡ್ಬೋದು ಝೂಮ್ ಇನ್ ಝೂಮ್ ಔಟ್, ಇದನ್ನು ಝೂಮ್ ಇನ್ ಝೂಮ್ ಔಟ್ ಈ ಥರ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಮೂವ್ ಡೌನ್ ಮೂವ್ ಅಪ್, ಮೂವ್ ಡೌನ್ ಮೂವ್ ಅಪ್ ಇದನ್ನು ನೀವು ಇಲ್ಲಿ ಮೂವ್ ಡೌನ್ ಅಪ್ ಮಾಡ್ಕೋಬೋದು. ಈ ಪ್ರಿವ್ಯೂ ಇಂತ್ರ ನಿಮಗಿಲ್ಲಿ ಈ ಥರ ಸೆಟ್ ಮಾಡಲಿಕ್ಕೆ ಸಿಗುತ್ತೆ. ಇದೇ ಥರ ಹಲವಾರು ಟ್ರಿಕ್ಕಿ
ಆಪ್ಷನ್ಸ್ನ ನಿಮಗೆ ಹೇಳ್ತಾ ಇರ್ತೀನಿ. ಸೊ ಪ್ಲೀಸ್ ನೀವೇನು ಮಾಡಬೇಕು ಅಂತಂದರೆ ಈ ವಿಡಿಯೋನ ಶೇರ್ ಮಾಡಬೇಕಾಗುತ್ತೆ. ಓಕೆ, ಯೂಟ್ಯೂಬ್ ವಿಡಿಯೋನ ನೀವು ಶೇರ್ ಮಾಡಿರಿ. ಓಕೆ, ದೆನ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿರಿ ಆ್ಯಂಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.